ಇವತ್ತು ಬಿಜೆಪಿಯ ಪಾದಯಾತ್ರೆ ಶ್ರೀರಂಗಪಟ್ಟಣವನ್ನು ತಲುಪಿದೆ. ಶ್ರೀರಂಗಪಟ್ಟಣದ ದಾರಿ ಮಧ್ಯೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ಪ್ರಮುಖವಾಗಾಯಿತು. ಅದರಲ್ಲೂ ಕೂಡ ಬಿಜೆಪಿ ನಾಯಕರು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನೇ ಗುರಿಯಾಗಿಸಿ ಸಾಕಷ್ಟು ಆರೋಪಗಳನ್ನು ಮಾಡಿದ್ರೆ, ಅತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ನಾಳಿನ ಸಮಾವೇಶಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಖುದ್ದು ಮುಖ್ಯಮಂತ್ರಿಗಳೇ ಮೈಸೂರಿಗೆ ತೆರಳಿ ಸಾಕಷ್ಟು ಮೇಲುಸ್ತುವಾರಿಯನ್ನು ಮಾಡೋದ್ರ ಜೊತೆಗೆ ಸ್ಥಳೀಯ ನಾಯಕರನ್ನು ಕೂಡ ನೇರವಾಗಿ ಆಹ್ವಾನ ಮಾಡ್ತಿದ್ದಾರೆ. ಜೊತೆಗೆ ಕರ್ನಾಟಕ ಸರ್ಕಾರದ ಎಲ್ಲ ಮಂತ್ರಿಗಳು ಹಾಗೂ ಎಲ್ಲ ಕಾಂಗ್ರೆಸ್ನ ಶಾಸಕರಿಗೆ ಕಡ್ಡಾಯವಾಗಿ ನಾಳಿನ ಕಾರ್ಯಕ್ರಮದಲ್ಲಿ ಶಕ್ತಿ ಪ್ರದರ್ಶನದಲ್ಲಿ ಹಾಜರಿರುವಂತೆ ಸೂಚನೆ ಕೊಡಲಾಗಿದೆ. ಸಿದ್ದರಾಮಯ್ಯ ಹೆಡೆಡ್ ಗವರ್ಮೆಂಟ್, ಇಟ್ ಈಸ್ ಒನ್ ಆಫ್ ದ ಕರಪ್ಟ್ ಗವರ್ಮೆಂಟ್. ಅದರಿಂದ ಮುಕ್ತವಾಗುವವರೆಗೂ ಕೂಡ ಮುಖ್ಯಮಂತ್ರಿ ಸ್ಥಾನದಿಂದ ತ್ಯಜಿಸಬೇಕು. ಸಿದ್ದರಾಮಯ್ಯನವರು ಈ ಕೇಸಲ್ಲಿ ಯಾವುದೇ ಸಂಬಂಧ ಅವರಿಗಿಲ್ಲ. ನೀವು ಭ್ರಷ್ಟಾಚಾರಿಗಳ ಸಮರ್ಥನೆಗೆ ನಿಂತ್ಕೊಂಡ್ರೆ ನಿಮ್ಮ ಹಣೆ ಬರ ನಾಶವಾಗಿ ಅವರದೇ ದೊಡ್ಡ ತಟ್ಟೆಯಲ್ಲಿ ಹೆಣ ಇಟ್ಕೊಂಡು. ಇತ್ತ ಮುಡಾ ಹಗರಣದಲ್ಲಿ ಸಿಎಂ ವಿರುದ್ಧ ಸಾಲು ಕೇಸುಗಳು ದಾಖಲಾಗ್ತಿವೆ. ಮೊನ್ನೆಯಷ್ಟೇ ಸಿಎಂ ವಿರುದ್ಧ ಡಿನೋಟಿಫೈ ಆರೋಪ ಮಾಡಿದ್ದ ಸ್ನೇಹಮಯಿ ಕೃಷ್ಣ ಅನ್ನೋರು ಇದೀಗ ಸಿಎಂ ವಿರುದ್ಧದ ಮುಡಾ ಕಿಚ್ಚಿಗೂ ತುಪ್ಪ ಸೋರಿದಿದ್ದಾರೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಮುಡಾ ಹಗರಣ ಸಂಬಂಧ ದೂರು ಸಲ್ಲಿಸಿದ್ದಾರೆ. ನಾಳೆ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯೋ ಸಾಧ್ಯತೆ ಇದೆ. ತಮ್ಮ ಮೇಲಿನ ದೂರಿನ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಸುಳ್ಳು ಕೇಸುಗಳನ್ನು ಹಾಕಿದ್ರೆ ಉತ್ತರ ಕೊಡೋಕೆ ಶಕ್ತಿ ಇದೆ ಅಂತ ಗುಡುಗಿದ್ರು. ಹಾಕಿ ಸುಳ್ಳು ಕೇಸ್ಗಳು ಹಾಕಿದ್ರೆ ಅದಕ್ಕೆಲ್ಲ ಉತ್ತರ ಕೊಡೋಕೆ ಶಕ್ತಿ ಇದೆ. ಸುಳ್ಳು ಕೇಸ್ಗಳವೆಲ್ಲ ನಿಲ್ಲಲ್ಲ ಕಾನೂನು. ಇನ್ನು ಹಿಂದುಳಿದ ವರ್ಗಗಳ ಒಕ್ಕೂಟವು ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ. ರಾಜ್ಯಪಾಲರಿಗೆ ಟಿಜೆ ಅಬ್ರಹಾಂ ಕೊಟ್ಟಿರೋ ದೂರು ಸತ್ಯಕ್ಕೆ ದೂರವಾದದ್ದು. ಸಿಎಂಗೆ ಅನ್ಯಾಯ ಆಗೋಕೆ ಇಡೀ ಹಿಂದುಳಿದ ವರ್ಗ ಬಿಡೋದಿಲ್ಲ ಅಂತ ಕರ್ನಾಟಕ ರಾಜ್ಯ ಅತಿ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಅಧ್ಯಕ್ಷ ಎಂಸಿ ವೇಣುಗೋಪಾಲ್ ಹೇಳಿದರು. ಕೋಟ್ಯಾಂತರ ನಮ್ಮ ಹಿಂದುಳಿದ ವರ್ಗಗಳ ವರ್ಗ ಅವರ ಹಿಂದೆ ಬೆನ್ನೆಲುಬಾಗಿದೆ. ಯಾವುದೇ ಕಾರಣಕ್ಕೆ ಅವರನ್ನು ಯಾವುದೇ ರೀತಿಯಾದಂಥ ಕಳಂಕಕ್ಕೆ ಮಾಡ್ತಕ್ಕಂಥ ವಿರೋಧ ಪಕ್ಷಗಳ ಇದಕ್ಕೆ ಒಂದು ಸಂವಿಧಾನಿಕವಾದಂಥ ಹುದ್ದೆಯಲ್ಲಿರ್ತಕ್ಕಂಥ ಗೌರವಾನ್ವಿತರು. ಮುಡಾ ಹಗರಣದಲ್ಲಿ ಸಿಎಂ ವಿರುದ್ಧ ಸಮರ ಸಾರಿರೋ ದೋಸ್ತಿ ನಾಯಕರ ಪಾದಯಾತ್ರೆ ಮತ್ತೊಂದು ಹಂತಕ್ಕೆ ತಲುಪಿದೆ. ಅಗ್ರೆಸಿವ್ ಆಗೇ ಸಾಗ್ತಿದೆ. ಮೈಸೂರು ಪಾದಯಾತ್ರೆಯ ನಡಿಗೆ 6ನೇ ದಿನಕ್ಕೆ ಕಾಲಿಟ್ಟಿದೆ. ಹೆಜ್ಜೆಗೂ ರೋಷಾವೇಶದ ಮಾತುಗಳು ಕೇಳ್ತಿವೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಸಾಗೋ ಮಾರ್ಗದಲ್ಲಿ ಒಂದೊಂದು ಗ್ರಾಮವನ್ನು ಪ್ರವೇಶಿಸ್ತಾ ಇದ್ದಂತೆ ಕಮಲ ದಳ ನಾಯಕರಲ್ಲಿ ಉತ್ಸಾಹ ಮತ್ತಷ್ಟು ಹೆಚ್ಚುತ್ತಲೇ ಇದೆ. ಮೈಸೂರು ತಲುಪೋಕೆ ಕೇವಲ 1 ದಿನವಷ್ಟೇ ಬಾಕಿ ಇದೆ. ನಾಡಿದ್ದು ಸಮಾರೋಪದ ಮೂಲಕ ರಣಕಹಳೆಗೆ ಕೇಸರಿ ಪಡೆ ರಣತಂತ್ರವೇ ರೂಪಿಸಿದೆ. 6ನೇ ದಿನ ಪಾದಯಾತ್ರೆ ಮುಕ್ತಾಯ. 17 ಕಿಲೋಮೀಟರ್ ನಡಿಗೆ. ಮೈಸೂರು ಪಾದಯಾತ್ರೆ ಇದೀಗ ಮುಕ್ತಾಯದ ಹಂತಕ್ಕೆ ಬಂದಿದೆ. ಮಂಡ್ಯ ಜಿಲ್ಲೆಯ ತೂಬಿನಕೆರೆಯಿಂದ ಆರಂಭವಾದ ಪಾದಯಾತ್ರೆ ಶ್ರೀರಂಗಪಟ್ಟಣದವರೆಗೂ ಸಾಗ್ತು. ಸುಮಾರು 17 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಇವತ್ತು ಕೂಡ ಘಟಾನುಘಟಿ ನಾಯಕರೇ ಭಾಗಿಯಾಗಿದ್ರು. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಜೋಶ್ ಮತ್ತಷ್ಟು ಹೆಚ್ಚಾಗಿರೋದು ಕಂಡುಬಂತು. ಸಿಎಂ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಡಿ ಅಂತ ಸಂಸದ BY ರಾಘವೇಂದ್ರ ಆಗ್ರಹಿಸಿದ್ರು. ಇದಿಷ್ಟೇ ಅಲ್ಲ, ಈ ಹಿಂದೆ ಯಡಿಯೂರಪ್ಪಗೂ ಇದೇ ಪ್ರಶ್ನೆ ಕೇಳಿದ್ರಿ ಅಂತ ಕಿಡಿಕಾರಿದ್ರು. ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಹ್ಯೂಬ್ಲೆಟ್ ವಾಚ್ ಹಗರಣವನ್ನು ನಡೆದಿದ್ದರಿಂದ ನೆನಪಿಟ್ರೆ ಇನ್ನು ಯಾವುದೇ ಅವರ ಬಗ್ಗೆ ಚರ್ಚೆಗಳು ಇದ್ದಿದ್ದಿಲ್ಲ. ಆದರೆ ಇವತ್ತು ಮೂಡಾದಲ್ಲಿ ಇಷ್ಟೆಲ್ಲ ಹಗರಣಗಳಿದೆಲ್ಲ ಆದಮೇಲೆ ಮತ್ತೊಬ್ಬ ಫಿನಾನ್ಸ್ ಮಿನಿಸ್ಟರ್ ಆಗಿ ಅವ್ರ ಮೇಲೆ ನೇರವಾಗಿ ಆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಾಲ್ಮೀಕಿ ನಿಮಗೆ ಹಣ ಕೊಟ್ಟಿದ್ದಿರ್ಬೋದು. ಈ ರೀತಿ ಅನೇಕ ಅನುಮಾನಗಳು ಜನರಿಗೆ ಬಂದಿದೆ. ಹಾಗಾಗಿ ಈ ಸಂದರ್ಭ ಇಷ್ಟು ಮಾತ್ರ ಹೇಳಿದೆ, ನಾನು ಆರೋಪದಿಂದ ನಾನು ಹೇಳ್ತಾ ಇಲ್ಲ, ಆರೋಪನೆ ಮೇಲೆ ಬಂದಿದೆ. ಅದರಿಂದ ಮುಕ್ತವಾಗುವವರೆಗೂ ಕೂಡ ಮುಖ್ಯಮಂತ್ರಿ ಸ್ಥಾನದಿಂದ ತ್ಯಜಿಸಬೇಕು. ಆಮೇಲೆ ನೀವು ನಿರಪರಾಧಿ ಅಂತ ಹೇಳಿ ಸಾಬೀತಾದರೆ ವಾಪಸ್ ನೀವೇ ಮುಖ್ಯಮಂತ್ರಿ. ನಾವು ಅದಕ್ಕೆ ಚಾಪೆ ಹಾಕ್ಸ್ಕೊಂಡಂತಾರಲ್ಲ, ಯಾವುದೇ ವೈಯಕ್ತಿಕ ಟೀಕೆ ಮಾಡೋಂಥರಲ್ಲ. ಮುಖ್ಯಮಂತ್ರಿ ಸ್ಥಾನಕ್ಕೆ ತಮ್ಮದೇ ಆದಂಥ ಗೌರವ ಇದೆ. ಹಿಂದೆ ಇದೇ ಪ್ರಶ್ನೆ ನೀವು ಯಡಿಯೂರಪ್ಪನವ್ರಿಗೂ ಕೂಡ ಕೇಳಿದಿರಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಪಾದಯಾತ್ರೆ ಆರೋಗ್ಯಕರವಾಗಿ ಸಾಗ್ತಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಈ ಪಾದಯಾತ್ರೆ ಅತ್ಯಂತ ಆರೋಗ್ಯಕರವಾಗಿ ಸಾಗ್ತಾ ಇದೆ. ಸಾರ್ವಜನಿಕರ ಹಿತಾಸಕ್ತಿಯಿಂದ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ನ ವಿರುದ್ಧವಾಗಿ ಸಾಗ್ತಾ ಇರ್ತಕ್ಕಂಥ ಈ ಪಾದಯಾತ್ರೆಯಲ್ಲಿ ಸಾವಿರಾರು ಸೈಟ್ ಹೊಡೆದಿದ್ದಾರೆ. ಇದು ಭ್ರಷ್ಟ ಸರ್ಕಾರ ಅಂತ ಬಿಜೆಪಿ MLC CT ರವಿ ಕಿಡಿಕಾರಿದ್ರು. ಕಾಂಗ್ರೆಸ್ ಗವರ್ಮೆಂಟ್, ಸಿದ್ದರಾಮಯ್ಯ ಹೆಡೆಡ್ ಗವರ್ಮೆಂಟ್, ಇಟ್ ಈಸ್ ಒನ್ ಆಫ್ ದ ಕರಪ್ಟ್ ಗವರ್ಮೆಂಟ್. ಅದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ 2 ಆಯ್ಕೆ ಇದೆ.
ಭ್ರಷ್ಟರನ್ನ ಕೈಬಿಟ್ಟು ನೀವು ಉಳ್ಕೊಳ್ತೀರೋ, ಭ್ರಷ್ಟಾಚಾರಿಗಳ ಜೊತೆಗೆ ನೀವು ನಾಶವಾಗ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಭ್ರಷ್ಟಾಚಾರಿಗಳ ಜೊತೆಗೆ ನೀವು ನಾಶವಾಗ್ತೀವಿ ಅಂತ ನೀವು ಭ್ರಷ್ಟಾಚಾರಿಗಳ ಸಮರ್ಥನೆಗೆ ನಿಂತ್ಕೊಂಡ್ರೆ ನಿಮ್ಮ ಹಣೆ ಬರ ನಾಶವಾಗಿ. ಇನ್ನು ಪಾದಯಾತ್ರೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೇಂದ್ರಗೆ ತಮ್ಮ ಪೇಂಟಿಂಗ್ ಫೋಟೋ ನೀಡಿದ್ರು. ಇನ್ನು ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಮಸ್ತ್ ಡ್ಯಾನ್ಸ್ ಮಾಡಿದ್ರು. ಇನ್ನು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅಂತೂ ಎರಡೂ ಕೈ ಮೇಲೆತ್ತಿ ಕುಣಿದ್ರು. ನಾಳೆ ಮೈಸೂರಿನಲ್ಲಿ ಬೃಹತ್ ಜನಾಂದೋಲನ ಸಮಾವೇಶ. ಒಂದು ಕಡೆ ಬಿಜೆಪಿ ನಾಯಕರು ಪಾದಯಾತ್ರೆ ಮಾಡ್ತಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಇಂದು ಜಾಹೀರಾತು ನೀಡಿದ್ದು ಪಾದಯಾತ್ರೆಯಲ್ಲ ಪಾಪಯಾತ್ರೆ ಅಂತ ವ್ಯಂಗ್ಯವಾಡಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೌಂಟರ್ ಕೊಡೋಕೆ ಮೈಸೂರು ಜನಾಂದೋಲನ ಸಮಾವೇಶಕ್ಕೆ ಮುಂದಾಗಿದೆ. ನಾಳೆ ಸಮಾವೇಶದ ಮೂಲಕ ಬಿಜೆಪಿ ಕಾಲದಲ್ಲಿನ ಹಗರಣ ಮುಂದಿಟ್ಟ ಪ್ರಸ್ತಾಪಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಇನ್ನು ಸಿಎಂರನ್ನ ಬೆಂಬಲಿಸುವಂತೆ ಪೋಸ್ಟರ್ ಕೂಡ ಬಿಡುಗಡೆ ಮಾಡಲಾಯಿತು. ಸರ್, ಎಷ್ಟು ಜನ ಸೇರ್ಬೋದು ಸರ್ ನಾಳೆ ಸಮಾವೇಶಕ್ಕೆ? ಸೇರ್ತಾರೆ ಅಂತ ನಾನು ಹೇಳೋದಕ್ಕೆ ಬರೋದಿಲ್ಲ, ಬಟ್ ಆದರೆ ಮೈಸೂರಿನಲ್ಲಿ ಹಿಂದೆ ಯಾವತ್ತೂ ಯಾವ ಸಮಾವೇಶದಲ್ಲೂ ಕೂಡ ಸೇರಿದರೆ ಜನ ಖಂಡಿತ ಸೇರ್ತಾರೆ. ಮೈಸೂರು ಪಾದಯಾತ್ರೆಯನ್ನ ಟೀಕಿಸಿದ ಕಾಂಗ್ರೆಸ್ ನಾಯಕರು ಮುಡಾ ಕೇಸ್ಗೂ ಸಿಎಂಗೂ ಸಂಬಂಧವಿಲ್ಲ, ಅವ್ರ ತಟ್ಟೆಲೆ ಹೆಗ್ಗಣ ಬಿದ್ದಿದೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಈಗ ಇವರೇನಾದ್ರು ಮಾತಾಡ್ತಾರೆ, ಏನು ಸದ್ದಿದೆಯಾ? ಏನು ಸದ್ದಿಲ್ಲ. ಇಶ್ಯೂ ಏನಿದೆ? ಬರೀ ಒಬ್ಬ ಹಿಂದುಳಿದ ವರ್ಗದ ನಾಯಕ ರಾಷ್ಟ್ರದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಅದನ್ನು ಸಹಿಸೋಕ್ಕಾಗದೆ ಯಾವ್ದಾದ್ರು ಇಶ್ಯೂ ಮೇಲೆ ಇದ್ರೂ ಪರವಾಗಿಲ್ಲ, ಅವ್ರದೇ ದೊಡ್ಡ ತಟ್ಟೆಯಲ್ಲಿ ಹೆಣ ಇಟ್ಕೊಂಡು ಇವತ್ತೇನು ಪಾದಯಾತ್ರೆ, ಏನು ಜನ ಏನು ಸ್ಮರಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಜನಾದೇಶದ ಸರ್ಕಾರವನ್ನು ಯಾವುದೇ ಕಾರಣಕ್ಕೂ ಕೂಡ ಅವರ ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಸಿದ್ದರಾಮಯ್ಯನವರು ಈ ಕೇಸಲ್ಲಿ ಯಾವುದೇ ಸಂಬಂಧ ಅವರಿಗಿಲ್ಲ. ಅವರನ್ನ ವಿನಾಕಾರಣವಾಗಿ ಇದರಲ್ಲಿ ಸೇರಿಸಿ ಕ್ರಮ ತೆಗೆದುಬೇಕಂತಿದ್ದಾರೆ. ಅವರು ಪತ್ರ ಬರೆದಿಲ್ಲ, ಅವರು ಫೋನ್ ಮಾಡಿಲ್ಲ, ಸೈಟ್ ಕೊಡಿ ಅಂತ ಹೇಳಿಲ್ಲ. ಇದೆಲ್ಲ ಆರೋಪ ಪ್ರತ್ಯಾರೋಪಗಳ ನಡುವೆ ವಿಚಿತ್ರ ಪ್ರಸಂಗ ಬೆಳಕಿಗೆ ಬಂದಿದೆ. ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ಮತ್ತು ಬಿಜೆಪಿ ಮೈಸೂರು ಪಾದಯಾತ್ರೆ ಸಮಾರೋಪ ಸಮಾರಂಭ ಒಂದೇ ವೇದಿಕೆಯಲ್ಲಿ ನಡೆಯಲಿವೆ. ಎರಡೂ ಕಾರ್ಯಕ್ರಮದ ವೇದಿಕೆ ನಿರ್ಮಾಣ ಗುತ್ತಿಗೆಯನ್ನ ಒಬ್ಬರಿಗೆ ವಹಿಸಲಾಗಿದೆ. ಕಾಂಗ್ರೆಸ್ ಕಾರ್ಯಕ್ರಮ ಆಗಸ್ಟ್ 9ರಂದು ಅಂದ್ರೆ ನಾಳೆ ಈ ವೇದಿಕೆಯಲ್ಲಿ ನಡೆಯಲಿದೆ. ಆಗಸ್ಟ್ 10ರಂದು ಶನಿವಾರ ಇದೇ ವೇದಿಕೆಯಲ್ಲಿ ಬಿಜೆಪಿ ಪಾದಯಾತ್ರೆ ಸಮಾರೋಪ ಸಮಾರಂಭ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, TV9.